ನಾನು ಮಾಡಿಸ್ಕೊಂಡೇ ಇಲ್ಲ. ಹಾಂ, ಬೇಡ ನಮ್ಗೆ ದುಡ್ಡು. ಅಂಥ ದುಡ್ಡು ಬಂದು ಏನು ಯೂಸ್? ಬಸ್ ಫ್ರೀ ಮಾಡಿದ್ದಾರೆ, ಏನು ಯೂಸ್ ಇದೆ? ಹಾಂ, ನಮ್ಗಂತ ಬೇಡ ಏನು. ಹಾಂ, ಅದೆಲ್ಲ ಬಂದಿನೇ ರೇಷನ್ಗಳೆಲ್ಲ ಜಾಸ್ತಿ ಆಗಿದೆ. ಏನು ಇಸ್ಕೊಳಕೈತೆ? ಕೆಲ್ಸದಲ್ಲಿ ಸಂಬಳ ಮಾತ್ರ ಜಾಸ್ತಿ ಮಾಡಲ್ಲ, ಇದೆಲ್ಲ ಜಾಸ್ತಿ ಮಾಡಿ ಏನು ಯೂಸ್ ಇದೆ ಹೇಳಿ? ಹಾಂ, ಹಾಂ, 2,000 ಇಟ್ಕೊಂಡು ತಿಂಗಳು ಪೂರ್ತಿ ಸಂಸಾರ ಮಾಡೋಕ್ಕಾಗುತ್ತಾ? ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಹೋದ್ರೇ ಹೋಗುತ್ತೆ, 2-3 ಸಾವಿರ ಹೋಗುತ್ತೆ ಒಂದು ಕಡೆ ಹೋದರೆ. ಏನು ಯೂಸ್ ಇದೆ? 2,000 ಇಟ್ಕೊಂಡು ತಿಂಗಳೆಲ್ಲ ಸಂಸಾರ ಮಾಡೋಕ್ಕಾಗುತ್ತಾ? ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಮೆಡಿಸನ್ನು. ಹಾಂ, ಹೇಳಿ. ಒಳ್ಳೆ ಸರ್ಕಾರ ಬರಲಿ, ಓಟ್ ಹಾಕ್ತೀರಿ, ನಮ್ಗೆ ಅನುಕೂಲ ಆಗೋ ಥರ ಮಾಡಿರಿ ಅಷ್ಟೇ. ಬೇರೆ ಹಾಂ, ಈಗ ಯಾವ ತರ ಹಾಕಿದ್ರು ಅಲ್ಲೂ 8 ಗ್ಯಾರಂಟಿನ ಅದೇ ಕೊಟ್ಟಿದ್ದಾರೆ. ಬಂದಿದ್ದಾರೆ. ಈಗ ನಿಮ್ಗೂ ಆತರ ಗ್ಯಾರಂಟಿನೇ ಬೇಕಾ ಅಥವಾ ನಾಯಕತ್ವ ಒಳ್ಳೆ ಪ್ರಜಾಪ್ರಭುತ್ವ ಇರೋಂತ ನೋಡ್ಕೊಳ್ಳೋಂಥ ಸರ್ಕಾರ ಬೇಕಾ? ನೋಡ್ಕೊಳೋಂಥ ಇದು ಬೇಕು ಅಷ್ಟೇ, ಬೇರೆ ಏನು ಬೇಡ ನಮ್ಗೆ. ಅದು ತಕ್ಕೊಡಿ, ಒಡವೆ 8 ಗ್ರಾಮ್ ಹಾಕಿ 6 ಗ್ರಾಮ್ ಹಾಕಿ ಅಂತ ಕೇಳ್ತಾ ಇಲ್ಲ. ಮನೆಗೊಂದು ಪತ್ರ ಅಂತ ಒಂದಿದ್ರೆ ನಮ್ಮ ಅನುಕೂಲ. ಇದು ಮರ ಸ್ವಲ್ಪ ಇದು ಮಾಡಿ ನೀರು ಹೋಗೋ ಥರ ಇದು ಮಾಡಿದ್ರೆ ಸಾಕು, ಬೇರೆ ಏನು ಬೇಡ. ಹಾಂ, ಸಾಕು ಅಷ್ಟೇ. ನಮ್ಗೆ 2,000ನೂ ಬೇಡ ಬರೋದು. ಅದು 2,000 ಇಟ್ಕೊಂಡು ಸಂಸಾರ ಮಾಡೋಕ್ಕೂ ಆಗಲ್ಲ, ಅಂಥದ್ದು ಬೇಡ. ಯಾಕೆ 2,000 ಇದು ಮುಖ ನೋಡ್ಕೊಂಡಿದ್ರೆ 10,000 ಹೋಗುತ್ತೆ ನಮ್ಮದು. ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಳೋದು ಮತ್ತೆ ಇದು ಮಾಡೋದು ಏನಕ್ಕೆ? ಅದು ಇದು ಆ 2,000 ನಂಬ್ಕೊಂಡು ಜೀವನ